Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ, ನಿಮ್ಮ ಪಾರ್ಟ್ನರ್ ಹೃದಯದ ರಹಸ್ಯ, ನಿಮ್ಮ ಹೃದಯದ ರಹಸ್ಯ ಏನಿದೆ ನೋಡೋಣ. ಸೊ ಏನೋ ಒಂದು ಅವಮಾನ ಆದಂಗೆ ಅನ್ನಿಸ್ತಾ ಇದೆ, ಏನೋ ಒಂದಷ್ಟು ಶೇಮ್ ಥರ ಅನ್ನಿಸ್ತಾ ಇದೆ ಅವರಿಗೆ. ಯಾಕೆ ಅಂತ ಗೊತ್ತಿಲ್ಲ, ಅವಮಾನನ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸ್ಪ್ರಿಂಗ್ ಅಂತ ಹೇಳ್ತಾ ಇದೆ. ಸೊ ನೋಡೋಣ ಏನಾಗಬಹುದು ಅಂತ. ಸೊ ನಗ್ನಗ್ತಾ ಇರಿ, ಏನೇ ಆದರೂ ನಿಮ್ಮ ಲವ್ ಲೈಫಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಗೋದನ್ನ ಮರಿಬೇಡಿ. ಶೋ ಮಸ್ಟ್ ಗೋ ಆನ್ ಅನ್ನುವಂಥ ರೀತಿಲಿ ನಗ್ತಾನೆ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವ್ ಎನರ್ಜೀಸ್ ನಿಮ್ಮ ಜೀವನದಲ್ಲಿ ಇರಬಹುದು. ಒಂದಷ್ಟು ನಿಮ್ಮ ಪಾರ್ಟ್ನರ್ ಕೋಲ್ಡ್ ಆಗಿ ಇರಬಹುದು, ಕೋಲ್ಡ್ ವಾರ್ ಥರ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಒಂದಷ್ಟು ಪ್ರಯೋಗಗಳು ಕೂಡ ಇರಬಹುದು, ಗೋಸ್ಟಿಂಗ್ ಎನರ್ಜಿ ಕೂಡ ಇರಬಹುದು. ನಿಮ್ಮ ಮತ್ತು ಅವರ ಮಧ್ಯೆ ಯಾವಾಗಲೂ ಹೊಂದಾಣಿಕೆ ಬರಬಾರ್ದು ಅನ್ನುವಂಥ ಕಾರಣಕ್ಕೆ, ಅಥವಾ ನೀವು ಮೀಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಯೋಗಗಳು ಕೂಡ ಇರಬಹುದು. ಸೊ ಒಂದಷ್ಟು ಕಣ್ಣಿಗೆ ಕಾಣದಂಥ ರಹಸ್ಯಗಳು ಇದೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ, ನಗ್ನಗ್ತಾ ಇರಿ, ಏನೇ ಬಂದರೂ ನಗ್ನಗ್ತಾ ಇರಿ, ಆಯಿತಾ? ಇವಾಗ ಇಲ್ಲಿ ಬಾಂಬ್ ಹಾಕಿದ್ರೆ ಎಲ್ಲರೂ ಗೊತ್ತಾ. ಸೊ ಹಾಗಾಗಿ ನಗ್ನಗ್ತಾ ಇರಿ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಕಾಂಟ್ಯಾಕ್ಟ್ ಬ್ಲಾಕ್ ಮಾಡಿರೋರು ಬೇರೆ ಪ್ರೊಫೈಲ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಬೇರೆ ಪ್ರೊಫೈಲ್ನ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಹೊಸ ಜಾಬ್, ಆನ್ಲೈನ್ ಜಾಬ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಟ್ವಿನ್ ಫ್ಲೇಮಲ್ಲಿ ಯೋಚನೆ ಮಾಡ್ತಾ ಇದ್ರೆ ಟ್ವಿನ್ ಫ್ಲೇಮ್ ಅವರು ಯಾವಾಗ ಸರಿ ಹೋಗುತ್ತೆ ಅಂತ. ಸೊ ಸೇಮ್ ರಿಯಾಕ್ಷನಲ್ಲಿ ಇದ್ದಾರೆ ನಿಮ್ಮ ಥರನೇ ಅವರು. ಯಾವಾಗೆಲ್ಲ ಸರಿ ಹೋಗುತ್ತೆ, ಯಾವಾಗ ನನ್ನ ಭಾವನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಅಂತ ಕಾಯ್ತಾ ಇದ್ದಾರೆ. ಒಂದಷ್ಟು ಮಕ್ಕಳಲ್ಲಿ ನೆಗೆಟಿವಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಮಕ್ಕಳಿದ್ದಾಗ ಅಥವಾ ನೀವು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಆದಂಥ ಸಮಯ, ಒಂದಷ್ಟು ಅವಘಡಗಳು ಅಥವಾ ಒಂದಷ್ಟು ಪ್ರೇತಬಾಧೆಗಳು ಸ್ಟಿಲ್ ಇಲ್ಲಿವರೆಗೂ ನಿಮ್ಮನ್ನು ಟ್ರಿಗರ್ ಮಾಡ್ತಿದೆ. ಅದನ್ನು ಸ್ವಲ್ಪ ನೋಡಿಕೊಂಡು ಸರಿಪಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ ನಿಮ್ಮ ಲವ್ ಲೈಫ್ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಜಗಳಗಳಾಗ್ತಾ ಇರ್ಬೋದು, ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ. ಮತ್ತು ಹೊರಗೂ ಒಳಗೂ ಏನು ಸರಿ ಹೋಗ್ತಾ ಇಲ್ಲ, ತುಂಬ ಹೈ ಎಮೋಷ್ನಲ್ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಬರ್ತಾ ಇದೆ, ನೋ ಮ್ಯಾಟರ್ ಯಾರ ಜೊತೆ ಮದುವೆ ಆಗ್ತೀರಾ ಅಂತ. ಸೊ ಇಲ್ಲಿ ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ ಬರ್ಬೋದು, ಕೆಲವ್ರಿಗೆ ಖಂಡಿತವಾಗ್ಲೂ ಟ್ವಿನ್ ಫ್ಲೇಮ್ ಬರ್ತಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಮತ್ತು ಸೋಲ್ಮೇಟ್ ಎನರ್ಜಿ, ಶೇರಿಂಗ್ ಗೋಲ್ ಮತ್ತು ಒಂದು ಲಾಂಗ್ ಟರ್ಮ್ ಹ್ಯಾಪಿನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಒಂದು ಕಮಿಟೆಡ್ ರಿಲೇಷನ್ಶಿಪ್ ಬರ್ತಾ ಇದೆ. ಆವಾಗ ನಿಮ್ಮ ಭಾವನೆಗಳು ತುಂಬ ಏರಿಳಿತ ಆಗುತ್ತೆ. ಸೊ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಕಂಟ್ರೋಲ್ ಯುವರ್ ಸೆಲ್ಫ್, ಓಕೆ? ಅದಾದಮೇಲೆ ಆಬ್ಸಲ್ಯೂಟ್ಲಿ ಪ್ರೆಗ್ನೆನ್ಸಿ ಬರುತ್ತೆ ಮದುವೆ ಆದಮೇಲೆ. ಸೊ ಬಿಫೋರ್ ಮ್ಯಾರೇಜ್ ಅಥವಾ ಆಫ್ಟರ್ ಮ್ಯಾರೇಜ್ ಇಟ್ಸ್ ಡಿಪೆಂಡ್ ಆನ್ ಯು. ಪ್ಲೀಸ್ ಬಿ ಕೇರ್ಫುಲ್. ಮದುವೆ ಆದಮೇಲೆ ಪ್ರೆಗ್ನೆಂಟ್ ಆದರೆ ಚೆನ್ನಾಗಿರುತ್ತೆ, ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮದುವೆ ಮಾಡಿಸಿ ಆಮೇಲೆ ಪ್ರೆಗ್ನೆಂಟ್ ಮಾಡ್ಕೊಳ್ಳಿ, ಓಕೆ? ನಿಮ್ಮ ತಾಯಿಯಿಂದ ಒಂದಷ್ಟು ಸಮಸ್ಯೆಗಳು ಮತ್ತು ಪರಿಹಾರಗಳು ಎರಡೂ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಜೊತೆಗೆ ಟ್ವಿನ್ಸ್ ಗರ್ಲ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಲವ್ ಲೈಫ್ ಆಗಿ ಉಳಿದಿರ ಕಮಿಟೆಡ್ ರಿಲೇಷನ್ಶಿಪ್ ಆಗಿ ಬೆಳೀತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮುಗ್ಧತೆ ಹೀಗೆ ಇದೆ. ಸೊ ಪಾಸ್ಟ್ ಲೈಫಿನ ನಿಮ್ಮ ಸಿಸ್ಟರ್ ಈ ಲೈಫಲ್ಲಿ ನಿಮಗೆ ಮದರ್ ಆಗಿ ಬಂದಿರಬಹುದು, ಅಥವಾ ಪಾಸ್ಟ್ ಲೈಫಿನ ನಿಮ್ಮ ಸಿಸ್ಟರ್ ಈ ಲೈಫಲ್ಲಿ ನಿಮಗೆ ಹಸ್ಬೆಂಡ್ ಅಥವಾ ವೈಫ್ ಅಥವಾ ಲವರ್ ಆಗಿ ಬಂದಿರಬಹುದು. ಸೋ ಮಚ್ ಆನ್. ಸೊ ಅರ್ತ್ ಸೈನ್ ಟ್ಯಾರೋಸ್ ವಿರ್ಗೋ ಕ್ಯಾಪ್ರಿಕಾನ್ ಕೂಡ ಆಗಿರ್ಬೋದು, ಪೈಸಿಸ್ ಕ್ಯಾನ್ಸರ್ ಸ್ಕಾರ್ಪಿಯೋ ಕೂಡ ಆಗಿರ್ಬೋದು. ತುಂಬ ಭಾವನೆಗಳು, ತುಂಬ ಲೆಟ್ ಗೋ ಮಾಡೋಕ್ಕಾಗದಿರೋಂಥ ವಿಚಾರಗಳನ್ನ ಹೊರಗೆ ಹಾಕಿ ಅಂಥದ್ದು ಕೂಡ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ನಿಮ್ಮ ಮನೇನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಇದೆ.
ಸೊ ಫೋನ್ ಕಾಲ್ ಬರ್ಬೋದು, ಯಾರೋ ಬಾಗಿಲು ಬಡಿಬಹುದು. ಸೊ ಮನೆ ಹತ್ರ ಬಂದು ಹೋಗಿ ಏನೋ ಇಟ್ಟು ಹೋಗ್ಬೋದು. ಬಟ್ ಪಾಸಿಟಿವಾ ನೆಗೆಟಿವಾ ಅವ್ರು ಬಂದು ಹೋದ್ಮೇಲೆ ಗೊತ್ತಾಗತ್ತೆ. ಸೊ ರೆಡಿಯಾಗಿರಿ. ಓಕೆ, ಬಾಗಿಲು ತೆಗಿಯೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬಾಗಿಲು ತೆಗೀರಿ. ಯಾರಿರೋದು ಬಾಗಿಲು ಹೊರಗೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮನೆ ಹತ್ತಿರ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇರ್ಬೋದು. ಸೊ ಸ್ವಲ್ಪ ಹುಷಾರಾಗಿರಿ. ಓಕೆ, ಬಿ ಕೇರ್ಫುಲ್. ಸೊ ನಿಮ್ಮಿಂದ ಸಾಕಷ್ಟು ಇನ್ಸ್ಪೈರ್ ಆಗಿ ಒಂದಷ್ಟು ಹಾಡುಗಳನ್ನ ಕೂಡ ನಿಮ್ಮ ಪಾರ್ಟ್ನರ್ ಬರೆದಿದ್ದಾರೆ. ಜೊತೆಗೆ ಒಂದಷ್ಟು ಟೆಲಿಪತಿಕಲಿ ಲವ್ ವಿಚಾರದಲ್ಲೂ ಕೂಡ ಕನೆಕ್ಟ್ ಆಗಿದ್ದಾರೆ. ಒಂದು ಎಮೋಷ್ನಲ್ ಬಾಂಡಿಂಗ್ ನಿಮ್ಮ ಮತ್ತು ಅವರ ಮಧ್ಯ ಇದೆ. ಒಂದಷ್ಟು ಸೀಕ್ರೆಟ್ ಅಡ್ಮೈರ್ಸ್ ಕೂಡ ಇದ್ದಾರೆ. ಸೊ ಸ್ಪಿರಿಟ್ ವರ್ಲ್ಡ್ ಕೂಡ ನಿಮಗೆ ನೈಟಲ್ಲಿ ಸಾಕಷ್ಟು ಕನ್ಫರ್ಮೇಷನ್ನ ಕೊಡ್ತಾ ಇದೆ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಪಾಸಿಟಿವ್ ವಿಚಾರಗಳೇ ಬರುವಂಥ ಸಾಧ್ಯತೆಗಳು ಇದೆ. ಸೊ ಎಸ್, ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ರೆಡಿಯಾಗಿ. ಮದುವೆ ಬರ್ತಾ ಇದೆ, ಮ್ಯಾರೇಜ್ ಬರ್ತಾ ಇದೆ, ಪ್ರೆಗ್ನೆನ್ಸಿ ಬರ್ತಾ ಇದೆ. ಸೊ ಎಲ್ಲ ಒಳ್ಳೇದಾಗ್ತಾ ಇದೆ. ಬಟ್ ಹುಷಾರಾಗಿರಿ. ಯಾರೋ ಬಂದು ನಿಮ್ಮ ಮನೆ ಬಾಗಿಲನ್ನು ತಟ್ತಾ ಇದ್ದಾರೆ. ಗೊತ್ತಿಲ್ದಿರೋರಿಗೆ ಬಾಗಿಲು ತೆಗಿಬೇಡಿ. ಒಳ್ಳೇದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.